ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಮರಗಳ ಮಾರಣ ಹೋಮ ಆಗಿರುವಂಥದ್ದು. ಇಲ್ಲಿ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಜೊತೆಗೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಮಧ್ಯೆ ಇರುವಂತಹ ಸಮನ್ವಯದ ಕೊರತೆಯಿಂದಾಗಿ ಈ ಒಂದು ಅರಣ್ಯವನ್ನ ನಾಶ ಮಾಡಲಾಗಿರುವಂಥದ್ದು. ಗೈರಾಣಿ ಪ್ರದೇಶದಲ್ಲಿ ಇರುವಂಥ ಅರಣ್ಯ ಸಂಪೂರ್ಣ ನಾಶ ಆಗಿರುವಂಥದ್ದು. ಹೆಸ್ಕಾಂನ AEE ಆಗಿರುವಂಥವ್ರು ನಮ್ಮ ಜೊತೆಗೆ ಅಧಿಕಾರಿ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ತಮಗೆ ಅನುಮತಿ ಕೊಟ್ಟಿದ್ರಾ? ನೀವು ಯಾವ ರೀತಿ ಇದನ್ನ ಕಡೆಯದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ ಸರ್, ಜಿಲ್ಲಾಧಿಕಾರಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸರ್. ಹ್ಮ್. 40 ಎಕರೆ ನಮಗೆ ಅಲಾಟ್ಮೆಂಟ್ ಎಸ್ಕಾಮಿಗೆ ಅವಾರ್ಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್. ಏನಂತ ಅನುಮತಿ ಕೊಟ್ಟಿದ್ದಾರೆ ಸರ್? ಮರ ಕಡಿ ಅಂತ ಕೊಟ್ಟಿದ್ದಾರೆ. ಅಲ್ಲ ಸರ್, ಜಾಗದ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಅದೇ ಸರ್, ಈಗ ಮರ ಕಡಿಯೋದಕ್ಕೆ ಅನುಮತಿ ಇತ್ತ ಸರ್? ಅನುಮತಿಗೆ ನಾವು ಅರಣ್ಯ ಇಲಾಖೆಗೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ಅಲ್ಲ ಸರ್, ನಿಮ್ಗೆ ನಾನು ಕೇಳ್ತಿರೋದು ಒಂದೇ, ಅರಣ್ಯ ಕಡಿಯೋದಕ್ಕೆ ಅನುಮತಿ ಕೊಟ್ಟಿದ್ರಾ ಕೊಟ್ಟಿಲ್ವಾ? ಅಲ್ಲಿ ಕೊಟ್ಟಿದ್ರೆ ಅಂದ್ರೆ ಸರ್ ಅವ್ರು ಊರಲ್ಲೇ ಹೇಳಿದರೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಸರ್, ನಾನು ಒಂದು ಊರಲ್ಲ ಹೇಳ್ತೀನಿ, ನೀವು ಕಳೆದು ಬಿಡ್ತೀರಿ ಸರ್. 5/11ಕ್ಕೆ ನಾವು ಪರ್ಮಿಷನ್ ಕೊಡಲಿಕ್ಕೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ಇದು ಅರಣ್ಯ ಇಲಾಖೆಗೆ ಸಬ್ಮಿಟ್ ಮಾಡಿದ್ದೀವಿ ಸರ್. ಏನು ಕೊಟ್ಟರ ಸರ್? ಅನುಮತಿ ಕೊಟ್ಟಿದ್ರಾ? ಅದು ಊರಲ್ಲಾಗಿ ನಾವು ಕೊಡ್ತೀವಿ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ರಿ ಸರ್. ಯಾರು ಸರ್ ಹೇಳಿದವರು? ಅದು RF ಅವರು ಹೇಳಿದ್ದಾರೆ ಸರ್. ಕೆಲಸ ಹೆಸರು ಸರ್? ಸರಿ ಗೊತ್ತಿಲ್ಲ ಸರ್. ಅಲ್ಲ ಸರ್, ಈಗ ನೋಡ್ರಿ, ನಿಮ್ಮ ಅವ್ರ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ಇಷ್ಟೆಲ್ಲ ಆಗಿದೆ. ಯಾರು ಸರ್, ಯಾರು ಮಾಡ್ತಿರೋದು ಇದನ್ನ? ಇದು ಶ್ರೀನಿವಾಸ್ ಸೋಲಾರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಆಗಿದೆ ಸರ್. ಎಷ್ಟಕ್ಕೆ ಅವಾರ್ಡ್ ಆಗಿದೆ ಸರ್? ಇದು ಸರಿ ಗೊತ್ತಿಲ್ಲ ಸರ್ ನಮಗೆ. ಅಲ್ಲ, ಯಾರು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ, ಅದಕ್ಕೆ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಕಂಪ್ನಿ ಲೆವೆಲಲ್ಲಿ ಆಗಿರೋ ಸರ್, ಅದೆಲ್ಲ ಸರ್ಕಾರದ ಲೆವೆಲ್ ಸರ್. ಸರ್ಕಾರ ಲೆವೆಲ್ ಅಲ್ಲೇ ಆಗಿದೆ. ಹೌದು ಸರ್. ಅಂದ್ರೆ ದೊಡ್ಡ ಮಟ್ಟದಲ್ಲೇ ಆಗಿದೆ ಅಂತೀರಿ ಸರ್? ಬಟ್ ಅಲ್ಲಿ ಅವಾರ್ಡ್ ಆಗಿರೋ ಸರ್ ಅದು. ನಮ್ಮಲ್ಲಿ ಏನು ಅವಾರ್ಡ್ ಇದಿಲ್ಲ ಸರ್. ಈಗ ಶ್ರೀಗಂಧದ ಮರಗಳಿದ್ದಾವೆ ಸರ್, ಕರಿಮತ್ತಿ, ಹಣ್ಣಿನ ಗಿಡ, ಪ್ರಾಣಿ ಪಕ್ಷಿಗಳು ಈ ರೀತಿ ಆದ್ರೆ ಎಲ್ಲಿ ಹೋಗ್ಬೇಕು? ಬೇರೆ ಜಾಗ ಸಿಗ್ಲಿಲ್ಲ ನಿಮ್ಗೆ? ನಂಗೆ ಬೇರೆ ಎಲ್ಲಿ ಜಾಗ ಕೊಡ್ಲಿಲ್ಲ ಸರ್. ಇದೇ ಜಾಗನ ನನಗೆ ಜಿಲ್ಲಾಧಿಕಾರಿ ಅಲಾಟ್ಮೆಂಟ್ ಮಾಡ್ಯಾರ ಸರ್. ಅಲ್ಲ ಸರ್, ನೀವು ಬಂದು ಏನಾರ ವಿಸಿಟ್ ಮಾಡಿ ನೋಡಿದ್ರಿ ಸರ್? ಹಿಂಗೆಲ್ಲ ಇದೆ ಎಲ್ಲ ಅವ್ರಿಗೆಲ್ಲ ಗೊತ್ತಿದೆ ಸರ್, ಹೇಳಿದ್ವಿ ನಾವೆಲ್ಲ. ನೀವು ಏನಾರು ನೋಡಿದ್ರಿ ಸರ್? ನೋಡಿ ಸರ್, ಮೊದಲೆಲ್ಲ ನೋಡಿದ್ದೀವಿ. ನೋಡಿದನ್ ಕಡೆಯಾಗಿ ನೀವು ಮನಸ್ಸು ಮಾಡಿದ್ರಿ ಸರ್? ಅಲ್ಲ, ನಾವು ಕಡಿಲಿಕ್ಕಂದ್ರೆ ನಾವು ಇದು ಮನಸ್ಸು ಮಾಡಿಲ್ಲ ಸರ್. ಬಟ್ ನಾವು ಪರ್ಮಿಷನ್ ನಾವೆಲ್ಲ ಕೇಳಿದ್ದೀವಿ ಸರ್. ಅಲ್ಲ ಸರ್, ನೀವು ಪರ್ಮಿಷನ್ ಇಲ್ಲ ಅಂತೀರಿ, ಪರ್ಮಿಷನ್ ಇಲ್ಲ ಅಂದ್ರೆ ಹೆಂಗೆ ಕಡಿತೀರಿ ಅನ್ನೋಂಥದ್ದು? ಪರ್ಮಿಷನ್ ನಾವೆಲ್ಲ ಕೊಟ್ಟಿವಿ ಸರ್. ಅವರು ಊರಲ್ಲಿ ಹೇಳಿದ್ರು, ನಾವು ಪರ್ಮಿಷನ್ ಕೊಡ್ತೀವಿ, ನೀವು ವರ್ಕನ್ನು ಶುರು ಮಾಡಿರಿ ಅಂತ ಹೇಳಿದ್ದಾರೆ ಸರ್. ಈಗ ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳವ್ರು ಹೇಳ್ತಿದ್ದಾರೆ. ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಅಲ್ಲ, ನೀವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ನೀವು ಹೊಣೆಗಾರಲ್ಲ? ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಸರ್ ಅದನ್ನೆಲ್ಲ ಏನಂತ. ನಮ್ಮ ಮೇಲಾಧಿಕಾರಿಗಳು EE ಅವರು ಇದ್ದಾರೆ, SE ಅವರು ಇದ್ದಾರೆ, MD ಅವರು ಇದ್ದಾರೆ. ತಮ್ಮ ಹೆಸರು ಸರ್? ಅಣ್ಣಪ್ಪಲ್ಲ ಮಾಡಿ ಸರ್. ಅಲ್ಲ, ಈಗೆಲ್ಲ ವಿಸಿಟ್ ಮಾಡಿದ್ರೆ ಸರ್, ಈ ಜನ ಗ್ರಾಮದ ಜನ ಏನು ಹೇಳ್ತಿದ್ದಾರೆ ಸರ್ ತಮಗೆ? ಊರನ್ ಜನ ಎಲ್ಲ ಏನಂತಿದ್ದಾರೆ? ಏನು ಸರ್, ಇದು ಕೆಲಸ ನೀವು ಇದು ರೈತರಿಗೆ ಅನುಕೂಲವಾಗುವಂಥದ್ದು ಸರ್. ಇದು ಅವರಿಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಕೊಡಬೇಕಾಗ್ತದೆ. ಅದಕ್ಕೆ ಒಂದು ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದೆ ಸರ್. ಆಯಿತು, ಓಕೆ. ಈ ಕಾಡ ಕಡಿಬೇಕೇನು ಸರ್ ನೀವು ನಿರಂತರ ವಿದ್ಯುತ್ ಕೊಡಬೇಕಾದ್ರೆ? ಕಾಡ ಕಡಿಬೇಕಂದಿಲ್ಲ ಸರ್, ಪರ್ಮಿಷನ್ ತೊಗೊಂಡೇ ಮಾಡಿದೆ ಸರ್. ಮತ್ತೆ ಹೆಂಗೆ ಸರ್ ಮುಂದೆ ಹೆಂಗೆ? ಮುಂದೇನು ಇದನ್ನ ಮುಂದುವರಿಸ್ತಾರೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ? ಇದನ್ನೆಲ್ಲ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಸರ್. ಮೇಲಾಧಿಕಾರಿಗಳಿಗೆ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಸರ್. ಅವ್ರೇನು ನಂತರ ಅವರಂತೆ ನಾವು ಇದು ಒಂದು ಸರ್, ತಲಾಟಿ, PDO ಹಿಂಗೆ ಸ್ಥಳೀಯವಾಗಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಹಿಂಗೆ ಏನಾದರೂ ಗಮನಕ್ಕಿದೆ ಸರ್? ಸರ್, ಇದು ಆ್ಯಕ್ಚುಲಿ ತಹಶೀಲ್ ಆದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆಲ್ಲ ಅವರಿಗೆ ಗಮನಕ್ಕಿದೆ ಸರ್. ಅವರೇ ಪರ್ಮಿಷನ್ ಕೊಟ್ಟರು. ತಲಾಟಿ ಅವ್ರಿಗೆ ಗೊತ್ತಿರಬೇಕಿದು. ಹೌದು ಸರ್, ಅವ್ರು RI ಅವರೆಲ್ಲ ಹೇಳ್ತಿರ್ತಾರಲ್ಲ ಸರ್. ಅಟ್ಟಿದ್ರು ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಇಲ್ಲ ಸರ್, ನಾವು ಅವರು ಪರ್ಮಿಷನ್ ಕೊಟ್ಟಿದ್ದೇವೆ ಸರ್. ಇದಿಷ್ಟು ಏನು ಇಲ್ಲಿರುವಂಥ ಹೆಸ್ಕಾಂನ ಅಧಿಕಾರಿಗಳು ಹೇಳ್ತಿರುವಂಥದ್ದು. ನಾವು ನಮ್ಮ ಏನು ಮೌಖಿಕವಾಗಿ ಅರಣ್ಯ ಇಲಾಖೆ ಅವರು ನಮಗೆ ಅನುಮತಿಯನ್ನು ಕೊಟ್ಟಿದ್ರು, ಹಾಗಾಗಿ ನಮ್ಮ ಕಡೆ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ಮೇಲಾಧಿಕಾರಿಗಳಿಗೆ ಅವನು ಸಬ್ಮಿಟನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿ ಸಂಬಂಧಿಸಿದಂತೆ ಕೆಲವೊಂದು ಅಧಿಕಾರಿಗಳಿಗೆ ಇದು ಗೊತ್ತಿತ್ತು ಅನ್ನೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಬೆಂಗಳೂರು ಮೂಲದ ಶ್ರೀನಿವಾಸ್ ಸೋಲಾರ್ ಎಂಬವರಿಗೆ ಇದೊಂದು ಅವಾರ್ಡ್ ಆಗಿದೆ, ಟೆಂಡರ್ ಆಗಿದೆ, ಹಾಗಾಗಿ ಇದು ಕಾಮಗಾರಿ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಮರಗಳ ಮಾರಣ ಹೋಮ ಆಗಿರುವಂಥದ್ದು. ಇಲ್ಲಿ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಜೊತೆಗೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಮಧ್ಯೆ ಇರುವಂಥ ಸಮನ್ವಯದ ಕೊರತೆಯಿಂದಾಗಿ ಈ ಒಂದು ಅರಣ್ಯವನ್ನು ನಾಶ ಮಾಡಲಾಗಿರುವಂಥದ್ದು. ಗೈರಾಣಿ ಪ್ರದೇಶದಲ್ಲಿ ಇರುವಂಥ ಅರಣ್ಯ ಸಂಪೂರ್ಣ ನಾಶ ಆಗಿರುವಂಥದ್ದು. ಹೆಸ್ಕಾಂನ AEE ಆಗಿರುವಂಥವ್ರು ನಮ್ಮ ಜೊತೆಗೆ ಅಧಿಕಾರಿ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ತಮಗೆ ಅನುಮತಿ ಕೊಟ್ಟಿದ್ರಾ? ನೀವು ಯಾವ ರೀತಿ ಇದನ್ನ ಕಡೆಯದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಜಿಲ್ಲಾಧಿಕಾರಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸರ್. 40 ಎಕರೆ ನಮಗೆ ಅಲಾಟ್ಮೆಂಟ್ ಎಸ್ಕಾಮಿಗೆ ಅವಾರ್ಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್. ಏನಂತ ಅನುಮತಿ ಕೊಟ್ಟಿದ್ದಾರೆ ಸರ್? ಮರ ಕಡಿ ಅಂತ ಕೊಟ್ಟಿದ್ದಾರೆ? ಅಲ್ಲ, ಜಾಗದ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಅದೇ ಸರ್, ಈಗ ಮರ ಕಡಿಯೋದಕ್ಕೆ ಅನುಮತಿ ಇತ್ತ ಸರ್? ಅನುಮತಿಗೆ ನಾವು ಅರಣ್ಯ ಇಲಾಖೆಗೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ಅಲ್ಲ ಸರ್, ನಿಮ್ಗೆ ನಾನು ಕೇಳ್ತಿರೋದು ಒಂದೇ, ಅರಣ್ಯ ಕಡಿಯೋದಕ್ಕೆ ಅನುಮತಿ ಕೊಟ್ಟಿದ್ರಾ ಕೊಟ್ಟಿಲ್ವಾ?
ಅಲ್ಲಿ ಕೊಟ್ಟಿದ್ರೆ ಅಂದರೆ ಸರ್ ಅವ್ರು ಊರಲ್ಲೇ ಹೇಳಿದರೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಸರ್, ನಾನು ಒಂದು ಓರಲ್ಲಾಗಿ ಹೇಳ್ತೀನಿ, ನೀವು ಕರೆದು ಬಿಡ್ತೀರಿ ಸರ್? 5/11ಕ್ಕೆ ನಾವು ಪರ್ಮಿಷನ್ ಕೊಡಲಿಕ್ಕೆ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದೀವಿ ಸರ್. ಇದು ಅರಣ್ಯ ಇಲಾಖೆಗೆ ಸಬ್ಮಿಟ್ ಮಾಡಿದ್ದೀವಿ ಸರ್. ಏನು ಕೊಟ್ಟರ ಸರ್, ಅನುಮತಿ ಕೊಟ್ಟಿದ್ರಾ? ಅದು ಊರಲಾಗಿ ನಾವು ಕೊಡ್ತೀವಿ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಮೌಖಿಕವಾಗಿ ಹೇಳಿದ್ರಿ ಸರ್? ಹೌದು ಸರ್. ಯಾರು ಸರ್ ಹೇಳಿದವರು? ಅದು RF ಅವರು ಹೇಳಿದ್ದಾರೆ ಸರ್. ಕೆಲಸ ಯಾರಪ್ಪ ಹೆಸರು ಸರ್? ಸರಿ ಗೊತ್ತಿಲ್ಲ ಸರ್. ಅಲ್ಲ ಸರ್, ಈಗ ನೋಡ್ರಿ, ನಿಮ್ಮ ಅವ್ರ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ಇಷ್ಟೆಲ್ಲ ಆಗಿದೆ. ಯಾರು ಸರ್, ಯಾರು ಮಾಡ್ತಿರೋದು ಇದನ್ನ? ಇದು ಶ್ರೀನಿವಾಸ್ ಸೋಲಾರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಆಗಿದೆ ಸರ್. ಎಷ್ಟಕ್ಕೆ ಅವಾರ್ಡ್ ಆಗಿದೆ ಸರ್? ಇದು ಸರಿ ಗೊತ್ತಿಲ್ಲ ಸರ್ ನಮಗೆ. ಅಲ್ಲ, ಯಾರು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ, ಅದಕ್ಕೆ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಕಂಪ್ನಿ ಲೆವೆಲಲ್ಲಿ ಆಗಿರೋ ಸರ್, ಅದೆಲ್ಲ ಸರ್ಕಾರ ಲೆವೆಲ್ ಸರ್. ಸರ್ಕಾರ ಲೆವೆಲ್ ಅಲ್ಲೇ ಆಗಿದೆ. ಹೌದು ಸರ್. ಅಂದ್ರೆ ದೊಡ್ಡ ಮಟ್ಟದಲ್ಲೇ ಆಗಿದೆ ಅಂತೀರಿ ಸರ್? ಬಟ್ ಅಲ್ಲಿ ಅವಾರ್ಡ್ ಆಗಿರೋ ಸರ್ ಅದು. ನಮ್ಮಲ್ಲಿ ಏನು ಅವಾರ್ಡ್ ಆಗಿದೆ ಇದಿಲ್ಲ ಸರ್. ಈಗ ಶ್ರೀಗಂಧದ ಮರಗಳಿದ್ದಾವೆ ಸರ್, ಕರಿಮತ್ತಿ, ಹಣ್ಣಿನ ಗಿಡ, ಪ್ರಾಣಿ ಪಕ್ಷಿಗಳು ಈ ರೀತಿ ಆದ್ರೆ ಎಲ್ಲಿ ಹೋಗ್ಬೇಕು? ಬೇರೆ ಜಾಗ ಸಿಗ್ಲಿಲ್ಲ ನಿಮ್ಗೆ? ನಂಗೆ ಬೇರೆ ಎಲ್ಲಿ ಜಾಗ ಕೊಡಲಿಲ್ಲ ಸರ್. ಇದೇ ಜಾಗನ ನಂಗೆ ಜಿಲ್ಲಾಧಿಕಾರಿ ಅಲಾಟ್ಮೆಂಟ್ ಮಾಡ್ಯಾರ ಸರ್. ಅಲ್ಲ ಸರ್, ನೀವು ಬಂದು ಏನಾರ ವಿಸಿಟ್ ಮಾಡಿ ನೋಡಿದ್ರಿ ಸರ್ ಹಿಂಗೆಲ್ಲ ಇದೆ ಐತೆ? ಎಲ್ಲ ಅವ್ರಿಗೆಲ್ಲ ಗೊತ್ತಿದೆ ಸರ್, ಹೇಳಿದ್ವಿ ನಾವೆಲ್ಲ. ನೀವು ಏನಾರು ನೋಡಿದ್ರಿ ಸರ್? ನೋಡಿ ಸರ್, ಮೊದಲೆಲ್ಲ ನೋಡಿದ್ದೀವಿ. ನೋಡಿದನ್ ಕಡೆಯಾಗಿ ನೀವು ಮನಸ್ಸು ಮಾಡಿದ್ರಿ ಸರ್? ಎಲ್ಲ ನಾವು ಕಡಿಲಿಕ್ಕಂದ್ರೆ ನಾವು ಇದು ಮನಸ್ಸು ಮಾಡಿಲ್ಲ ಸರ್, ಬಟ್ ನಾವು ಪರ್ಮಿಷನ್ ನಾವೆಲ್ಲ ಕೇಳಿದ್ದೀವಿ ಸರ್. ಅಲ್ಲ ಸರ್, ನೀವು ಪರ್ಮಿಷನ್ ಇಲ್ಲ ಅಂತೀರಿ, ಪರ್ಮಿಷನ್ ಇಲ್ಲ ಅಂದ್ರೆ ಹೆಂಗೆ ಕಡಿತೀರಿ ಅನ್ನೋಂಥದ್ದು? ಪರ್ಮಿಷನ್ ನಾವೆಲ್ಲ ಕೊಟ್ಟಿವಿ ಸರ್. ಅವರು ಊರಲ್ಲಿ ಹೇಳಿದ್ರು, ನಾವು ಪರ್ಮಿಷನ್ ಕೊಡ್ತೀವಿ, ನೀವು ವರ್ಕನ್ನು ಶುರು ಮಾಡಿರಿ ಅಂತ ಹೇಳಿದ್ದಾರೆ ಸರ್. ಈಗ ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳವ್ರು ಹೇಳ್ತಿದ್ದಾರೆ. ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಅಲ್ಲ, ನೀವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ನೀವು ಹೊಣೆಗಾರಲ್ಲ ಸರ್? ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಸರ್ ಅದನ್ನೆಲ್ಲ. ಏನಂತ ನಮ್ಮಲ್ಲಿ ಮೇಲಾಧಿಕಾರಿಗಳು ಇ ಅವರು ಇದ್ದಾರೆ, SC ಅವರು ಇದ್ದಾರೆ, MD ಅವರು ಇದ್ದಾರೆ. ತಮ್ಮ ಹೆಸರು ಸರ್? ಅನ್ನಪಲ್ಲ ಮಾಡಿ ಸರ್. ಅಲ್ಲ, ಈಗೆಲ್ಲ ವಿಸಿಟ್ ಮಾಡಿದ್ರೆ ಸರ್, ಈ ಜನ ಗ್ರಾಮದ ಜನ ಏನು ಹೇಳ್ತಿದ್ದಾರೆ ಸರ್ ತಮಗೆ? ಊರನ್ ಜನ ಎಲ್ಲ ಏನಂತಿದ್ದಾರೆ? ಏನು ಸರ್, ಇದು ಕೆಲಸ ನೀವು ಇದು ರೈತರಿಗೆ ಅನುಕೂಲವಾಗುವಂಥದ್ದು ಸರ್. ಇದು ಅವರಿಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಕೊಡಬೇಕಾಗ್ತದೆ, ಅದಕ್ಕೆ ಒಂದು ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ವಿ ಸರ್. ಆಯಿತು, ಓಕೆ. ಈ ಕಾಡ ಕಡಿಬೇಕೇನು ಸರ್ ನೀವು ನಿರಂತರ ವಿದ್ಯುತ್ ಕೊಡಬೇಕಾದ್ರೆ? ಕಾಡ ಕಡಿಬೇಕಂದಿಲ್ಲ ಸರ್, ಪರ್ಮಿಷನ್ ತೊಗೊಂಡೇ ಮಾಡಿದೆ ಸರ್. ಮತ್ತೆ ಹೆಂಗೆ ಸರ್ ಮುಂದೆ ಹೆಂಗೆ? ಮುಂದೇನು ಇದನ್ನು ಮುಂದುವರಿಸ್ತಾರೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ? ಇದನ್ನೆಲ್ಲ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಸರ್. ಮೇಲಾಧಿಕಾರಿಗಳಿಗೆ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಸರ್. ಅವ್ರೇನು ನಂತರ ಅವರಂತೆ ನಾವು ಇದು ಒಂದು ಸರ್, ತಲಾಟಿ, PDO ಹಿಂಗೆ ಸ್ಥಳೀಯವಾಗಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಹಿಂಗೆ ಏನಾದರೂ ಗಮನಕ್ಕಿದೆ ಸರ್? ಸರ್, ಇದು ಆ್ಯಕ್ಚುಲಿ ತಹಶೀಲ್ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆಲ್ಲ ಅವರಿಗೆ ಗಮನಕ್ಕಿದೆ ಸರ್. ಅವರೇ ಪರ್ಮಿಷನ್ ಕೊಟ್ಟರು. ತಲಾಟಿ ಅವ್ರಿಗೆ ಗೊತ್ತಿರಬೇಕಿದು? ಹೌದು ಸರ್, ಅವ್ರು RI ಅವರೆಲ್ಲ ಹೇಳಿರ್ತಾರಲ್ಲ ಸರ್. ಇದ್ರು ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ? ಅದಕ್ಕೆ ಇಲ್ಲ ಸರ್, ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಸರ್. ಇದಿಷ್ಟು ಏನು ಇಲ್ಲಿರುವಂಥ ಹೆಸ್ಕಾಂನ ಅಧಿಕಾರಿಗಳು ಹೇಳ್ತಿರುವಂಥದ್ದು. ನಾವು ನಮ್ಮ ಏನು ಮೌಖಿಕವಾಗಿ ಅರಣ್ಯ ಇಲಾಖೆ ಅವರು ನಮಗೆ ಅನುಮತಿಯನ್ನು ಕೊಟ್ಟಿದ್ರು, ಹಾಗಾಗಿ ನಮ್ಮ ಕಡೆ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ಮೇಲಾಧಿಕಾರಿಗಳಿಗೆ ಅವನು ಸಬ್ಮಿಟನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿ ಸಂಬಂಧಿಸಿದಂತೆ ಕೆಲವೊಂದು ಅಧಿಕಾರಿಗಳಿಗೆ ಇದು ಗೊತ್ತಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಬೆಂಗಳೂರು ಮೂಲದ ಶ್ರೀನಿವಾಸ್ ಸೋಲಾರ್ ಎಂಬವರಿಗೆ ಇದೊಂದು ಅವಾರ್ಡ್ ಆಗಿದೆ, ಟೆಂಡರ್ ಆಗಿದೆ, ಹಾಗಾಗಿ ಇದು ಕಾಮಗಾರಿ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.